ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕೆಪಿಸಿಸಿ ಅಧ್ಯಕ್ಷರಾಗಿ ಬಿಕೆ ಹರಿಪ್ರಸಾದ್ ಪದಗ್ರಹಣಕ್ಕೆ ಕ್ಷಣಗಣನೆ ಎದುರಾಗಿದೆ. ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಅದ್ಧೂರಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಕೆಪಿಸಿಸಿ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಲಿರುವಂತ ಬಿಕೆ ಹರಿಪ್ರಸಾದ್ ಬಿಕೆ ಹರಿಪ್ರಸಾದ್ಗೆ ಅಧಿಕಾರ ಹಸ್ತಾಂತರ ಮಾಡ್ತಾರೆ ಮಾಜಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು. ಸಿಎಂ ಡಿಕೆ ಶಿವಕುಮಾರ್ ಮಾಜಿ ಸಿಎಂ ಸಿದ್ದರಾಮಯ್ಯಗೂ ಅಭಿನಂದನೆ ಸಮರ್ಪಣೆ ಇದೇ ಕಾರ್ಯಕ್ರಮದಲ್ಲಿ ನಡೆಯುತ್ತೆ. ಕಾರ್ಯಕ್ರಮದಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಆಗಿರುವಂತಹ ರಣದೀಪ್ ಸಿಂಗ್ ಸುರ್ಜೇವಾಲಾ, ಇನ್ನು ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಕೆಸಿ ವೇಣುಗೋಪಾಲ್, ಸಿದ್ದರಾಮಯ್ಯ ಸೇರಿದಂತೆ ಹಲವು ನಾಯಕರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಸುಮಾರು 1 ಲಕ್ಷಕ್ಕೂ ಹೆಚ್ಚು ಕಾರ್ಯಕರ್ತರು ಭಾಗಿಯಾಗುವಂತ ಸಾಧ್ಯತೆ ಇದೆ. ಇವತ್ತು ಬಿಕೆ ಹರಿಪ್ರಸಾದ್ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿ ಪದಗ್ರಹಣ ಮಾಡಲಿದ್ದಾರೆ. ಇನ್ನು ಪದಗ್ರಹಣ ಸಮಾರಂಭದ ವೇದಿಕೆ ಬಳಿ ನಮ್ಮ ಪ್ರತಿನಿಧಿ ಕವನ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಕೆಪಿಸಿಸಿ ಅಧ್ಯಕ್ಷರಾಗಿ ಬಿಕೆ ಹರಿಪ್ರಸಾದ್ ಅವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪದಗ್ರಹಣವನ್ನ ಮಾಡಲಿದ್ದಾರೆ. ಪದಗ್ರಹಣಕ್ಕೆ ಈಗಾಗಲೇ ವೇದಿಕೆ ಕಾರ್ಯಕ್ರಮ ಈಗಾಗಲೇ ಸಜ್ಜಾಗಿರುವಂತದ್ದು ಅಂತ ಹೇಳ್ತೀವಿ. ಈ ಒಂದು ಪದಗ್ರಹಣಕ್ಕೆ ಪ್ಯಾಲೇಸ್ ಗ್ರೌಂಡ್ ಸಾಕ್ಷಿಯಾಗುವಂತದ್ದು. ನಾನೀಗ ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಮತ್ತೆ ಯಾವ ರೀತಿಯಾಗಿ ಸಿದ್ಧತೆಗಳು ನಡೀತಾ ಇದೆ, ಯಾವ ರೀತಿಯಾಗಿ ಕಾರ್ಯಕರ್ತರು ಅಭಿಮಾನಿಗಳು ಬರ್ತಾರೆ ಅಂತ ಎಲ್ಲ ತೋರಿಸ್ತಾ ಹೋಗ್ತೀನಿ. ನೋಡ್ತಾ ಇರ್ಬೋದು, ಈಗಾಗಲೇ ಸಾಕಷ್ಟು ಕಾರ್ಯಕರ್ತರು ಅಭಿಮಾನಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಬೆಳಗ್ಗೆಯಿಂದ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಅಭಿಮಾನಿಗಳು ಉತ್ಸುಕತೆಯಿಂದ ಆಗಮಿಸ್ತಾ ಇರ್ತಾರೆ. ಸಾಕಷ್ಟು ಕುತೂಹಲ, ಯಾಕಂದ್ರೆ ತಮ್ಮ ನೆಚ್ಚಿನ ನಾಯಕ ಕೆಪಿಸಿಸಿ ಅಧ್ಯಕ್ಷರಾಗಿ ಪದಗ್ರಹಣವನ್ನ ಮಾಡ್ತಾ ಇದ್ದಾರೆ ಅನ್ನೋದನ್ನ ಕಂಡುಕೊಳ್ಳೋದಕ್ಕೆ ಆಗಮಿಸ್ತಾ ಇದ್ದಾರೆ. ಈಗಾಗಲೇ 1200 ಬಸ್ಗಳಿಂದ ಎಲ್ಲಾ ಕಾರ್ಯಕರ್ತರು ಅಭಿಮಾನಿಗಳು ಬರ್ತಾ ಇರೋದನ್ನ ನೋಡ್ತಾ ಇರ್ಬೋದು. ವೇದಿಕೆ ಯಾವ ರೀತಿ ಆಗಿದೆ ಅಂತ 150 ಜನ ಕೂರುವಂತಹ ವೇದಿಕೆಯನ್ನ ಸಿದ್ಧಪಡಿಸಲಾಗಿದೆ. ಇಲ್ಲಿ ಕೆಲವೇ ಕ್ಷಣಗಳಲ್ಲಿ ಕಾರ್ಯಕ್ರಮ ಸಹ ಶುರುವಾಗುವಂತಾದ್ರೆ ಆ ಕಾರ್ಯಕ್ರಮಕ್ಕೆ ಸುರ್ಜೇವಾಲಾ ಅವರಾಗಿರ್ಬೋದು, ಕೆಸಿ ವೇಣುಗೋಪಾಲ್ ಅವರಾಗಿರ್ಬೋದು, ಅದೇ ರೀತಿಯಾಗಿ ಮಲ್ಲಿಕಾರ್ಜುನ್ ಖರ್ಗೆ ಆಗಿರ್ಬೋದು, ಎಲ್ಲರೂ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಿದ್ದಾರೆ. ಅದೇ ರೀತಿಯಾಗಿ ಸಿಎಂ ಡಿಕೆ ಶಿವಕುಮಾರ್ ಅವರು ಫ್ಲಾಗ್ ಅನ್ನ ಹಸ್ತಾಂತರ ಮಾಡೋದ್ರ ಮೂಲಕ ತಮ್ಮ ಏನು ಕೆಪಿಸಿಸಿ ಅಧ್ಯಕ್ಷರಾಗಿ 6 ವರ್ಷಗಳ ಕಾಲ ಅಧಿಕಾರವನ್ನ ನಿರ್ವಹಿಸಿದ್ರು ಯಶಸ್ವಿಯಾಗಿ. ಈಗ ಆ ಒಂದು ಅಧಿಕಾರವನ್ನ ಬಿಕೆ ಹರಿಪ್ರಸಾದ್ ಅವ್ರಿಗೆ ಹಸ್ತಾಂತರವನ್ನ ಸಹ ಮಾಡ್ತಾ ಇರುವಂತದ್ದು. ಇಲ್ಲಿ ಸಾಕಷ್ಟು ಅಭಿಮಾನಿಗಳು ಕಾರ್ಯಕರ್ತರು ಸಹ ಇರುವಂತದ್ದು. ಬನ್ನಿ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ಬಿಕೆ ಹರಿಪ್ರಸಾದ್ ಅವರು ಪದಗ್ರಹಣವನ್ನ ಮಾಡ್ತಾ ಇದ್ದಾರೆ ಕೆಪಿಸಿಸಿ ಅಧ್ಯಕ್ಷರಾಗಿ. ಏನ್ ಹೇಳ್ತೀರಿ? ನಿಮ್ಮ ನೆಚ್ಚಿನ ನಾಯಕರು. ನಮ್ಗೆ ಭಾರಿ ಖುಷಿ, ಅಂದ್ರೆ ಅವರು ಆಗ್ಬೇಕಂತ ನಮ್ಮ ಮನಸ್ಸಲ್ಲಿ ಇತ್ತು, ಹಾಗೆ ಆದ್ರು. ಅವ್ರ ಅವಧಿಯಲ್ಲಿ ಒಳ್ಳೆ ಕೆಲಸ ಆಗ್ಬೇಕಂತ ನಮ್ಮ ಆಸೆ. ಅವ್ರು ಮಾಡ್ತಾರ ಅನ್ನೋ ಭರವಸೆ ನಮ್ಗಿದೆ. ಸರ್, ಓಕೆ. ಎಲ್ಲಿಂದ ಬಂದಿರೋದು ತಾವು? ಉಡುಪಿಯಿಂದ. ನಿಮ್ಮ ಹೆಸರು? ಪುರಂದರ್ ಕುಂದಾರ್ ಬೆಂಗ್ರೆ ಅಂತ. ಸರ್, ನೀವು ಸಹ ಬಂದಿದ್ದೀರಿ. ತಮ್ಮ ನೆಚ್ಚಿನ ನಾಯಕರು ಪದಗ್ರಹಣವನ್ನ ಮಾಡ್ತಾ ಇದ್ದಾರೆ ಕೆಪಿಸಿಸಿ ಅಧ್ಯಕ್ಷರಾಗಿ. ಏನ್ ಹೇಳ್ತೀರಿ? ಇಷ್ಟು ವರ್ಷ ಡಿಕೆ ಶಿವಕುಮಾರ್ ಅವರಿದ್ರು, ಅವರಿಗೆ ಒಂದು ಸಂಘಟನೆ ಕಟ್ಟುವಂತ ಒಂದು ಛಲ ಇದೆ. ಅದನ್ನು ಇನ್ನು ಡಿಕೆ ಶಿವಕುಮಾರ್ ಹೇಗೆ ಮುಂದುವರಿಸ್ತಾ ಹೋಗ್ತಾರೆ, ಇವರು ಕೂಡ ಇನ್ನು ಅದಕ್ಕಿಂತ ಹೆಚ್ಚಾಗಿ ಮಾಡ್ತಾರೆ ಅನ್ನೋ ಭರವಸೆ ಇದೆ. ಸಂಪತ್, ಉಡುಪಿಯಿಂದ. ಓಕೆ, ಅದೇ ರೀತಿ ಇಲ್ಲಿ ನಾವು ನೋಡ್ತಾ ಹೋಗೋಣ. ಮತ್ತಷ್ಟು ಅಭಿಮಾನಿಗಳು ಇರುವಂತದ್ದು. ಯಾಕಂದ್ರೆ ಇಷ್ಟು ವರ್ಷ ಡಿಕೆ ಶಿವಕುಮಾರ್ ಅವರು 6 ವರ್ಷಗಳ ಕಾಲ ಅಧಿಕಾರವನ್ನ ನಿರ್ವಹಿಸಿದ್ರು ಕೆಪಿಸಿಸಿ ಅಧ್ಯಕ್ಷರಾಗಿ. ಸೊ ಹೀಗಾಗಿ ಬಿಕೆ ಹರಿಪ್ರಸಾದ್ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಯಾವ ರೀತಿಯಾಗಿ ಹೋಗುತ್ತೆ, ಸಂಘಟನೆ ಯಾವ ರೀತಿಯಾಗಿರುವಂತದ್ದು ಅಂದ್ರೆ ಈಗಾಗಲೇ ಸಾಕಷ್ಟು ರಾಜ್ಯಗಳ ಉಸ್ತುವಾರಿ ಆಗಿದ್ರು ಬಿಕೆ ಹರಿಪ್ರಸಾದ್ ಅವರು. ಈಗ ಕೆಪಿಸಿಸಿ ಅಧ್ಯಕ್ಷರಾಗ್ತಾ ಇದ್ದಾರೆ, ಅಧಿಕಾರವನ್ನ ಸಹ ಸ್ವೀಕರಿಸ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಸಂಘಟನೆ ಆಗಿರ್ಬೋದು, ಆಡಳಿತ ಆಗಿರ್ಬೋದು, ಯಾವ ರೀತಿಯಾಗಿ ಹೋಗುತ್ತೆ, ಡಿಕೆ ಶಿವಕುಮಾರ್ ಅವರಾಗಿರ್ಬೋದು, ಅದೇ ರೀತಿಯಾಗಿ ಬಿಕೆ ಹರಿಪ್ರಸಾದ್ ಅಂದ್ರೆ ಇವರಿಬ್ಬರ ಕಾಂಬಿನೇಷನ್ ಅಲ್ಲಿ ಸರ್ಕಾರ ಯಾವ ರೀತಿ ಮುನ್ನುಗ್ಗುತ್ತೆ ಅನ್ನುವಂಥದ್ದು ಸಹ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರುವಂತಹ ವಿಷಯ ಅಂತಾನೆ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಪ್ರದೀಪ್ ಜೊತೆ ಕವನ ಶಿಬಿನ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.